ಶ್ರೋತ್ರಂ ಚಕ್ಷುಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ. ಆತ್ಮ ನಮ್ಮ ಮನಸ್ಸಿನ ಹಾಗೆ ಎಲ್ಲ ಇಂದ್ರಿಯಗಳ ವಸ್ತುಗಳಾದ ಮೂಸೋದು, ನೋಡೋದು, ಕೇಳೋದು, ಸ್ವಾದಿಸೋದು ಮತ್ತು ಮುಟ್ಟೋದು ಇವೆಲ್ಲವನ್ನ ಅನುಭವಿಸುತ್ತದೆ. ಒಬ್ಬ ಜ್ಞಾನಿಯ ಕೈಯಿಂದ ಮಾತ್ರ ಆತ್ಮ ದೇಹವನ್ನು ಬಿಡೋದು ಅಥವಾ ದೇಹದಲ್ಲಿರೋದು, ಇಂದ್ರಿಯಗಳ ವಾಸ್ತವಿಕವನ್ನು ಅನುಭವಿಸೋದು ಅಥವಾ ಮೂರು ಪ್ರಕೃತಿ ಗುಣಗಳಿಂದ ಮೋಹಗೊಳ್ಳೋದು ಇವೆಲ್ಲವನ್ನು ನೋಡಲು ಸಾಧ್ಯ. ವಿನಃ ಯಾವುದೇ ರೀತಿಯಾದ ದಡ್ಡ ಅಥವಾ ಮೂಢರಿಂದ ಇದನ್ನು ಅರಿಯಲು ಸಾಧ್ಯವಿಲ್ಲ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.